ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ಎಲ್ಲರ ಬಾಯಲ್ಲೂ ಒಂದೇ ಒಂದು ಮಾತು ಬರುತ್ತೆ. ಅದೇನೆಂದರೆ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತು ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ನನಗೂ ಕೂಡ ಅದೇ ಕಾಡ್ತಾ ಇದೆ. ಷಡ್ಯಂತ್ರ ಮಾಡಿದವರು ಯಾರು? ಯಾರು ಷಡ್ಯಂತ್ರ ಮಾಡಿ ಯಾರನ್ನ ಸಿಲುಕಿಸ್ತಾ ಇದ್ದಾರೆ? ನನಗೂ ಅದು ದೊಡ್ಡದಾದಂಥ ಒಂದು ಕುತೂಹಲವಾಗಿ ಕಾಡ್ತಾ ಇದೆ. ಹಾಗಾಗಿ ನಾನು ಕೂಡ ಕೆಲವೊಂದು ಡೌಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಏನಾದರೂ ಷಡ್ಯಂತ್ರ ಮಾಡಿದವರು ಯಾರು ಅಂತ ನಿಮ್ಗೆ ಗೊತ್ತಾದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಮಗೆ ಮುಖ್ಯವಾಗಿ ನಮ್ಮ ಕಣ್ಣೆದುರಿಗೆ ಬರುವುದು ಇಬ್ಬರು ವ್ಯಕ್ತಿಗಳು. ಒಬ್ಬರು ಸಾಕ್ಷಿದಾರ ಚಿನ್ನಯ್ಯ ಅಂದರೆ ಭೀಮಾ, ಮತ್ತೊಬ್ಬರು ಸಾಕ್ಷಿಗೆ ತಕ್ಕಂತೆ ದೂರುತ್ತಾರೆ ಸುಜಾತ ಭಟ್ ಅವರು. ಈ ಇಬ್ಬರು ನಮ್ಮ ಕಣ್ಮುಂದೆ ಬರ್ತಾರೆ. ಆ ಕತೆ ದೊಡ್ಡದಾಗಿ ಹೋಗುತ್ತೆ. ಅಂದರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಸಮೀರ್, ಜಯಂತ್ ಜೊತೆಗೆ ಧರ್ಮಸ್ಥಳ, ಆ ಹೆಣ, ನೂರಾರು ಹೆಣ ಎಲ್ಲವೂ ಬೇರೆ ಪ್ರಶ್ನೆ. ಆದರೆ ನಮ್ಮ ಕಣ್ಮುಂದೆ ಬರುವಂಥ ಎರಡು ವ್ಯಕ್ತಿಗಳು, ಪ್ರಮುಖವಾದ ಎರಡು ಪಾತ್ರಧಾರಿಗಳು. ಅಂದರೆ ಒಂದು ಸಾಕ್ಷಿದಾರ ಭೀಮಾ ಯಾನೆ ಚಿನ್ನಯ್ಯ, ಮತ್ತೊಬ್ಬರು ದೂರುದಾರೆ ಸುಜಾತ ಭಟ್ ಅವರು. ತನ್ನ ಮಗಳು ಅನನ್ಯ ಭಟ್ ಎನ್ನುವಂಥ ಮಹಿಳೆ ಕಾಣೆಯಾಗಿದ್ದಾರೆ ಎನ್ನುವಂಥ ದೂರು ಕೊಟ್ಟವಳು. ನೋಡಿ, ಈಗ ಷಡ್ಯಂತ್ರದ ಬಗ್ಗೆ ಮಾತಾಡೋದಾದ್ರೆ ಮೊದಲ ಬಾರಿಗೆ ನಾನು ಭೀಮನ ವಿಷಯವನ್ನು ತೆಗೆದುಕೊಳ್ತೇನೆ. ಭೀಮಾ ಬಂದು ಕಂಪ್ಲೇಂಟ್ ಕೊಟ್ಟ, ಬುರುಡೆ ತಂದ. ಬುರುಡೆ ಹಿಂದೆ ಕೇಸ್ ಆಯಿತು, ಠಾಣೆಯಲ್ಲಿ ಕೇಸ್ ಆಯಿತು. 164 ಸ್ಟೇಟ್ಮೆಂಟ್ ದಾಖಲಾಯಿತು. 163 ಕೂಡ ಠಾಣೆಯಲ್ಲಿ ದಾಖಲಾಯಿತು. ಎಲ್ಲವೂ ಆದ ನಂತರ SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಜುಲೈ 19ಕ್ಕೆ, ಜುಲೈ 28ಕ್ಕೆ ಸಮಾಧಿ ಸ್ಥಳ ಮಜಾರ್ ಆಗುತ್ತೆ. 15 ಸ್ಥಳಗಳನ್ನ ಸ್ಪಾಟನ್ನ ಮಾರ್ಕ್ ಮಾಡ್ತಾರೆ. 29ರಿಂದ ಸಮಾಧಿಗೆ ಅಂತ ಕೆಲಸ ಆಗುತ್ತೆ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ಬಾಡಿ ಸಿಗುತ್ತೆ. ಸ್ಪಾಟ್ ನಂಬರ್ 11A ಅಲ್ಲಿ ಭೂಮಿಯ ಮೇಲ್ಗಡೆ ಒಂದು ಹೆಣ ಸಿಗುತ್ತೆ. ಎಲ್ಲವೂ ಆದ ನಂತರ ಸಮಾಧಿಗೆ ಅಂತ ಕೆಲಸ ಸ್ಟಾಪ್ ಆಗುತ್ತೆ. ಅದಾದ ನಂತರ ಈ ವ್ಯಕ್ತಿಗಳನ್ನ ಎನ್ಕ್ವೈರಿ ಮಾಡ್ತಾರೆ. ಅದಾದ ನಂತರ ಭೀಮಾ ಯಾನೆ ಚಿನ್ನಯ್ಯನನ್ನ ಜೈಲಿಗೆ ಕಳಿಸ್ತಾರೆ. ಅದರ ಮಧ್ಯೆ ಸುಜಾತ ಭಟ್ ಎನ್ನುವಂಥ ಮಹಿಳೆ ಎಲ್ಲವೂ ಹೇಳಿದ ನಂತರ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ಕೊಡುವ ಸಂದರ್ಭದಲ್ಲಿ, ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೇನೆ, ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳು ಇರಲಿಲ್ಲ, ನನಗೆ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ ಎಲ್ಲರೂ ಕೂಡಿ ಸುಳ್ಳು ಹೇಳಿದ್ರು ಎನ್ನುವಂಥ ವಾದವನ್ನು ಮಂಡನೆ ಮಾಡ್ತಾರೆ. ಅಲ್ಲಿಗೆ ಈ ಇಬ್ಬರ ಕೇಸ್ ಕ್ಲೋಸ್ ಆಗುತ್ತೆ. ಆದರೆ ನಮ್ಮ ಮುಂದೆ ಇರುವಂಥ ಒಂದು ದೊಡ್ಡ ಪ್ರಶ್ನೆ ಅದು ಯಾವುದಂದ್ರೆ, ಷಡ್ಯಂತ್ರ ಷಡ್ಯಂತ್ರ ಷಡ್ಯಂತ್ರ. ಹೌದು, ಷಡ್ಯಂತ್ರ ಮಾಡಿದವ್ರು ಯಾರು? ಷಡ್ಯಂತ್ರ ಯಾರ ಮೇಲೆ ಮಾಡಲಾಯಿತು ಮತ್ತು ಮಾಡಲಿಕ್ಕೆ ಕಾರಣ ಏನು? ಮತ್ತು ಆಕ್ಚುಲಿ ಷಡ್ಯಂತ್ರ ಮಾಡಿದವ್ರು ಯಾರು? ಆ ಎಲ್ಲ ಒಂದು ಕುತೂಹಲಕ್ಕೆ ತೆರೆ ಎಳೆಯಬೇಕಂದ್ರೆ ಈ ಇಬ್ಬರ ಸ್ಟೇಟ್ಮೆಂಟ್ ಅನ್ನ ಗಮನಿಸಲೇಬೇಕಾಗತ್ತೆ. ಒಂದು ಭೀಮನ ಸ್ಟೇಟ್ಮೆಂಟು ನೋಡಿ. ಭೀಮಾ ಮೊದಲು ತಲೆಬುರುಡು ತಂದ ವಿಷಯವನ್ನ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರ್ತಾನೆ. ಅದಾದ ನಂತರ ಜೈಲಿಗೆ ಹೋದಾಗ ಎಲ್ಲವೂ ಅಂದ್ರೆ ಸಮಾಧಿಯಲ್ಲಿ ಹೆಣ ಸಿಗ್ಲಿಲ್ಲ ಅಥವಾ ಅಸ್ಥಿಪಂಜರ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ SIT ತಂಡ ಅವನನ್ನ ಶಿವಮೊಗ್ಗದ ಜೈಲಿಗೆ ಹಾಕಿದಾಗ, ಜೈಲಿಗೆ ಹಾಕಿದ ತಕ್ಷಣ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಕಡೆಯಿಂದ ಒಂದೊಂದು ವಿಡಿಯೋ ಹರಿದಾಡುತ್ತೆ. ಇಲ್ಲಿಯ ತನಕ ಟಿಲ್ ಟುಡೆ 26 ವಿಡಿಯೋಗಳು ಬರುತ್ತೆ. ಒಂದೊಂದು ವಿಡಿಯೋದ ಡ್ಯೂರೇಷನ್ ಕಾಲಮಿತಿ 3 ನಿಮಿಷ ಇರುತ್ತೆ. ಅಂದ್ರೆಗೆ ಸರಿಸುಮಾರು 80ರಿಂದ 90 ನಿಮಿಷಗಳ ಕಾಲದ ವಿಡಿಯೋ ಇದೀಗ ಬಂದು ಮುಟ್ಟಿದೆ, ತಲುಪಿದೆ ಹೊರಗಡೆ. ಯಾವಾಗ 1ನೇ ವಿಡಿಯೋ ಬಂತಲ್ಲ, ಆ 1ನೇ ವಿಡಿಯೋನ ನೋಡಿದಂತ ಭೀಮನ 2ನೇ ಹೆಂಡತಿ ಮಲ್ಲಿಕಾ ಅವರು ಸ್ಯಾಟಲೈಟ್ ಚಾನೆಲ್ಗಳ ಜೊತೆ ಮಾತಾಡುವಾಗ ಹೇಳ್ತಾರೆ, ಇಲ್ಲ ಇದು ದೊಡ್ಡ ಷಡ್ಯಂತ್ರ, ನಮಗೇನೂ ಗೊತ್ತಿರಲಿಲ್ಲ, ನಾವು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನನ್ನ ಗಂಡನ ಪರಿಚಯಸ್ಥರಾದಂತಂದ್ರೆ ಚಿನ್ನಯ್ಯನ ಪರಿಚಯಸ್ಥರಾದಂತ ವಿಠಲ್ ಗೌಡ್ರ ಅವರು, ಚಿನ್ನಯ್ಯ ನೀನು ಮತ್ತು ನಿನ್ನ ಹೆಂಡತಿ ಇಬ್ರು ಬನ್ನಿ, ದೊಡ್ಡ ಮನೆಯಲ್ಲಿ ಒಂದು ಕೆಲಸ ಇದೆ, ಅಂದ್ರೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಒಂದು ಬೇರೆ ಬೇರೆ ಕೆಲಸ ಇದೆ, ಅಂದ್ರೆ ಸ್ಯಾನಿಟರಿ ವರ್ಕ್ ಇದೆ, ಹಾಗಾಗಿ ನೀವು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಬರ್ಬೇಕು, ದೊಡ್ಡವರು ಹೇಳಿದ್ದಾರೆ ಎನ್ನುವಂತ ಕಾರಣವನ್ನ ಹೇಳಿ ನಮ್ಮಿಬ್ಬರನ್ನು ಕರೆಸ್ಕೊಂಡು ತಿಮ್ಮರೊಡ್ಡಿ ಅವರ ಮನೆಯಲ್ಲಿ, ತಿಮ್ಮರೊಡ್ಡಿ ಅವರ ಮುಂದೆ ಕೆಲವು ಕೂರಿಸ್ತಾರೆ. ನಮಗೆ ಟೀ ಕಾಫಿ ಕೊಡ್ತಾರೆ. ಅದಾದ ನಂತರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ತಿಮ್ಮರೊಡ್ಡಿ ಅವರು. ನಾನು ಸ್ವಲ್ಪ ಉತ್ತರ ಕೊಟ್ಟಿದ್ದೀನಿ. ಅದಾದ ನಂತರ 10 ನಿಮಿಷಗಳ ನಂತರ ನಾನು ಹೊರಗೆ ಹೋಗ್ತೇನೆ. ಅದಾದ ನಂತರ ಒಂದು 2-3 ಗಂಟೆಗಳ ಕಾಲ ಬಾಗ್ಲ ಹಾಕೊಂಡು ಅಲ್ಲಿದ್ದವರು 3 ಜನ ಮಾತಾಡ್ತಾರೆ. ಅಲ್ಲಿ ನನ್ನ ಗಂಡ ಇರ್ತಾರೆ, ತಿಮ್ಮರೊಡ್ಡಿ ಅವರು ಇರ್ತಾರೆ, ಮತ್ತು ಒಬ್ರು ಇರ್ತಾರೆ ವಿಠಲ್ ಗೌಡ ಎನ್ನುವಂತ ವ್ಯಕ್ತಿ ಇರ್ತಾರೆ. ಆದ್ರೆ ಅಲ್ಲಿ ಕೂತಿದ್ದಂತ ವ್ಯಕ್ತಿಗಳು ತಿಮ್ಮರೊಡ್ಡಿ ಅಂತ ನನಗೆ ಆವಾಗ ಗೊತ್ತಾಗ್ಲಿಲ್ಲ ಎನ್ನುವಂತ ಮಾತನ್ನ ಅಳ್ತಾ ಹೇಳ್ತಾರೆ. ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಅವರು ಜೊತೆಗೆ ಹೇಳ್ತಾರೆ, ಸೌಜನ್ಯ ಕುಟುಂಬ ಅಂದ್ರೆ ಸೌಜನ್ಯ ಹೇಳ್ತಾ ಈ ಕುಸುಮಾವತಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಅಥವಾ ತಿಮ್ಮರೊಡ್ಡಿ ಆಗಿರ್ಬೋದು, ಅಥವಾ ವಿಠಲ್ ಗೌಡರು, ಇವರೆಲ್ಲರೂ ಸತ್ತ ನಂತರ ಮಾತ್ರ ಈ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗುತ್ತೆ. ಇವರೆಲ್ಲರೂ ಕೂಡಿ ಧರ್ಮಸ್ಥಳದ ವಿರೋಧವಾಗಿ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಚಿನ್ನಯ್ಯನ 2ನೇ ಹೆಂಡತಿ ಮಲ್ಲಿಕಾ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಮಾಧ್ಯಮದವರು ಕ್ವಶನ್ ಕೇಳ್ತಾರೆ, ಈಗ
ಈಗ ಯಾಕೆ ನೀವು ಈ ಷಡ್ಯಂತ್ರ ಅಂತ ಹೇಳ್ತಿದ್ರಿ, ಅವಾಗ ಗೊತ್ತಾಗಿರಲಿಲ್ಲ 2 ವರ್ಷದಿಂದ ಅಥವಾ ಈ ಪ್ರಕರಣ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು 3 ತಿಂಗಳಾಯ್ತು ಆವಾಗ ನೀವು ಬಾಯ್ ಬಿಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೇಳಿದಾಗ ಇಲ್ಲ ನನಗೇನು ಗೊತ್ತಿರಲಿಲ್ಲ ಮತ್ತು SIT ತಂಡದವರು ಹೇಳಿದ್ರು ನೀವು ಯಾರ ಮುಂದೆಯೂ ಕೂಡ ಮಾತಾಡಬಾರ್ದು ಎನ್ನುವಂತ ವಿಷಯವನ್ನು ಹೇಳಿದ್ರು ಎನ್ನುವಂತ ಮಾತನ್ನು ಹೇಳ್ತಾರೆ. ನೋಡಿ, ಒಂದು ಚಿಹ್ನೆಯನ್ನ 2ನೇ ಪತ್ನಿ ಹೇಳ್ತಾರೆ ಇದು ಷಡ್ಯಂತ್ರ, ಕೇವಲ ಒಮ್ಮೆ ಮಾತ್ರ ಅಂದ್ರೆ ಮೊದಲ ಬಾರಿಗೆ ಹೋದಾಗ್ಲೇ ಇವೆಲ್ಲವೂ ಮುಗ್ದು 2ನೇ ಬಾರಿ ನಾವು ಯಾರು ಹೋಗ್ಲಿ ಇಲ್ಲ, ಅಲ್ಲಿ ಹೋಗ್ಲಿ ಇಲ್ಲ ಅಂದ್ರೆ ನಾನು ಮತ್ತು ನನ್ನ ಗಂಡ ತಿಮ್ಮರೋಡಿ ಅವ್ರ ಮನೆಗೆ ಹೋಗ್ಲಿಲ್ಲ. ಮೊದಲ ಬಾರಿಗೆ ಹೋದಾಗ ಅವರೆಲ್ಲರೂ ಕೂಡ ರೆಕಾರ್ಡ್ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲದ ಹಾಗೆ ರೆಕಾರ್ಡ್ ಅನ್ನು ಮಾಡಿದ್ದಾರೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಇದು ಪಾಯಿಂಟ್ ನಂಬರ್ 1, ಪಾಯಿಂಟ್ ಟು ಬಿ ನೋಟೆಡ್. ನೋಡಿ, ಮೊದಲ ಬಾರಿಗೆ ಹೋದಂತ ಚಿನ್ನಯ್ಯ ತಿಮ್ಮರೋಡಿಗೆ ಪರಿಚಯವೇ ಇಲ್ಲ ಅಂದಿದ್ರೆ ಅಷ್ಟು ಸಲೀಸಾಗಿ ಅಣ್ಣ ತಮ್ಮನ ತರದಲ್ಲಿ ಮಾತಾಡ್ತಾನೆ. ನೀವು ಪ್ರತಿಯೊಂದು ವಿಡಿಯೋದಲ್ಲೂ ಗಮನಿಸಿರಬಹುದು. ನಾನು 26 ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದೀನಿ ಮತ್ತು ನೋಡಿದ್ದೇನೆ. ಮೊದಲ ವಿಡಿಯೋದಿಂದ ಇವತ್ತು ಬಂದಂತ ವಿಡಿಯೋ ತನಕ ತಿಮ್ಮರೋಡಿಯವರು ತಲೆ ಮೇಲೆ ಕೈ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ ಹೊರತು ಚಿನ್ನಯ್ಯ ಎನ್ನುವಂತ ವ್ಯಕ್ತಿ ಒಳ್ಳೆ ಎಕ್ಸ್ಪರ್ಟ್ ತರ ಮಾತಾಡ್ತಾ ಇದ್ದಾನೆ. ಯಾವುದೇ ಅಳುಕಿಲ್ದೆ, ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ಒಂದು ಬೇಸರ ಇಲ್ಲದೆ ನಗ್ತಾನೆ ಮಾತಾಡ್ತಾ ಇದ್ದಾನೆ ಚಿನ್ನಯ್ಯ. ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಅಂದ್ರೆ ಮೊದಲ ಬಾರಿಗೆ ಮೀಟ್ ಆದಂತ ವ್ಯಕ್ತಿಯ ಎದುರು ದೊಡ್ಡ, ಅದು ನೀವು ತಿಮ್ಮರೊಡ್ಡಿಯ ಮನೆ ಅಂದ ಕೂಡಲೇ ಅದು ಅರಮನೆ ತರ ಇದೆ, ಅಲ್ಲಿ ಕೂತಂತ ಅಲ್ಲಿ 100 ಜನ ಕೆಲ್ಸಕ್ಕಿದ್ದಾರೆ ಅಥವಾ ಅಲ್ಲಿ ಹೆಂಗಸರಿದ್ದಾರೆ ಅಂತ ಮಾತನ್ನ ಮಲ್ಲಿಕಾ ಅವರು ಹೇಳ್ತಾ ಇದ್ದಾರೆ. ಅಂತ ಮನೆಗೆ ಹೋದಂತ ಮೊದಲ ಬಾರಿಯೇ ಅಷ್ಟು ಸಲೀಸಾಗಿ 3 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಇಡೀ ಧರ್ಮಸ್ಥಳದ ಕರ್ಮಕಾಂಡವನ್ನ, ಧರ್ಮಸ್ಥಳದಲ್ಲಿ ಆದಂತ ಅಸಹಜ ಸಾವುಗಳ ಪ್ರಕರಣವನ್ನ ಏಕಪಕ್ಷೀಯವಾಗಿ ಒಂದೇ ಸಮನೆ ಎಲ್ಲವನ್ನೂ ರೀಕಾಲ್ ಮಾಡ್ಕೊಂಡು ಹೇಳಲಿಕ್ಕೆ ಸಾಧ್ಯನಾ? ಒಂದೇ ಸಲ ಹೋಗಿದ್ದು ಅಂತ ಮಲ್ಲಿಕಾ ಹೇಳ್ತಾ ಇದ್ದಾರೆ. ಅಥವಾ ಅನೇಕ ಸಾರಿ ಹೋಗಿ ಎಲ್ಲವೂ ಕೂಡ ಮಾತುಕತೆಯಾಗಿ ಅದಾದ ನಂತರ ಈ 2 ಗಂಟೆಗಳ ಕಾಲ ಶೂಟ್ ಆಯ್ತಾ? ಮಲ್ಲಿಕಾ ಅವರು ಯಾಕೆ ಒಂದೇ ಸಲ ಹೋಗಿದ್ದು 2 ಸಲ ಹೋಗಿಲ್ಲ ಎನ್ನುವಂತ ಸತ್ಯ ಆ ಮಾತನ್ನ ಯಾಕೆ ಮಾಧ್ಯಮದ ಮುಂದೆ ಈಗ ಹೇಳ್ತಾ ಇದ್ದಾರೆ? ಒಂದೇ ಸಲ ಹೋಗಿದ್ರೆ ಅಷ್ಟು ಸುಲಭವಾಗಿ, ಅಷ್ಟು ಸ್ನೇಹಮಯವಾಗಿ ನಿಮ್ಗೆ ಯಾರತ್ರೂ ಸಾಧ್ಯ ಇಲ್ಲ, ನಿಮಗೆ ಅದರ ಅರಿವೂ ಇಲ್ಲದೆ, ಅದರ ಏನೋ ಒಂದು ಗೊತ್ತು ಗುರಿ ಇಲ್ಲದೆ ಸಡನ್ ಆಗಿ ನೀವು ಧರ್ಮಸ್ಥಳದ ಕರ್ಮಕಾಂಡವನ್ನು ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಯಾರಿಗೆ ತಾನೇ 15, 20 ಅಥವಾ 1994ರಿಂದ 2014 ತನಕ ಅಂದ್ರೆ 19 ವರ್ಷಗಳ ಅವಧಿಯಲ್ಲಿ ಆದಂತ, ಅದು 15 ವರ್ಷಗಳ ನಂತರ, ಕೆಲಸ ಬಿಟ್ಟು 15 ವರ್ಷಗಳ ನಂತರ ಎಲ್ಲವನ್ನು ಏಕಪಕ್ಷೀಯವಾಗಿ ಸಲೀಸಾಗಿ ಘಂಟಾಘೋಷವಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ನಗ್ನಗ್ತಾ ಮಾತಾಡ್ತಾ ಅಥವಾ ನಗ್ನಗ್ತಾ ಹೇಳೋದು ಸಾಧ್ಯವ? ಹಾಗಾದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹೆಂಡತಿ ಎಷ್ಟು ಸಲ ತಿಮ್ಮರೋಡಿಯವರ ಮನೆಗೆ ಹೋಗಿದ್ರು? ಇವೆಲ್ಲವೂ ಕೂಡ ಕುತೂಹಲದ ಪ್ರಶ್ನೆಯಾಗಿದೆ. ಇಲ್ಲಿ ಷಡ್ಯಂತ್ರ ಯಾರ್ದು? ಅದಾದ ನಂತರ ಚಿನ್ನಯ್ಯ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಅಥವಾ SIT ಪೊಲೀಸರು ಪದೇ ಪದೇ ಅವನನ್ನ ಚಿನ್ನಯ್ಯನನ್ನ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಚಿನ್ನಯ್ಯ ಹೇಳ್ತಾನೆ, ಇಲ್ಲ ನನಗೆ ದುಡ್ಡು ಕೊಟ್ರು, ನನಗೆ ಷಡ್ಯಂತ್ರ ಮಾಡಿದ್ರು, ನನ್ನನ್ನ ದುಡ್ಡಿನ ಆಸೆಗೆ ಸಿಲುಕಿಸಿದ್ರು ಎನ್ನುವಂತ ಮಾತನ್ನು ಹೇಳ್ತಾರೆ. ಚಿನ್ನಯ್ಯ ತಿಮ್ಮರೋಡಿ ಅವರ ಹತ್ರ ಮಾತಾಡುವಂತ 26 ವಿಡಿಯೋದಲ್ಲೂ ಕೂಡ ಎಲ್ಲಿಯೂ ಕೂಡ ಅಳಕಿಲ್ಲದೆ, ಎಲ್ಲಿಯೂ ಕೂಡ ಏನೂ ಸಂಶಯ ಇಲ್ಲದೆ ಘಂಟಾಘೋಷವಾಗಿ ಸಾರಸಗಟಾಗಿ ಎಲ್ಲವನ್ನು ಕೂಡ ಹೇಳ್ತಾನೆ. ಹಾಗಾದ್ರೆ ಚಿನ್ನಯ್ಯ ಎಷ್ಟು ಸಲ ತಿಮ್ಮರೋಡಿಯವರ ಮನೆಗೆ ಹೋಗಿದ್ದ ಅಥವಾ ತಿಮ್ಮರೋಡಿಯವರು ಚಿನ್ನಯ್ಯನನ್ನ ಕರೆಸ್ಕೊಂಡಿದ್ರು? ಚಿನ್ನಯ್ಯನ ಹೆಂಡತಿ ಮತ್ತು ತಿಮ್ಮರೋಡಿಯವರು ಎಷ್ಟು ಸಲ ಧರ್ಮಸ್ಥಳದ ಬೆಳ್ತಂಗಡಿಯ ಉಜರಿಯ ಅವರ ನಿವಾಸಕ್ಕೆ ಹೋಗಿದ್ರು? ಇಲ್ಲಿ ಷಡ್ಯಂತ್ರ ಯಾವುದು? ಚಿನ್ನಯ್ಯ ಹೇಳ್ತಿರೋದು ಷಡ್ಯಂತ್ರವೋ, ಚಿನ್ನಯ್ಯನ ಹೆಂಡತಿ ಹೇಳುತ್ತಿರೋದು ಷಡ್ಯಂತ್ರವೋ, ಅಥವಾ ತಿಮ್ಮರೋಡಿಯವರು ಮಾಡಿದ ಷಡ್ಯಂತ್ರವೋ, ಅಥವಾ ಸೌಜನ್ಯ ಕೇಸಲ್ಲಿ ಆಗಿದ್ದ ಷಡ್ಯಂತ್ರವೋ, ಸಾಕ್ಷಿನಾಶ ಷಡ್ಯಂತ್ರವೋ? ಇಲ್ಲಿ ಯಾವುದು ಷಡ್ಯಂತ್ರ? ಎಲ್ಲವೂ ಕೂಡ ತನಿಖೆ ಮಾಡ್ಬೇಕಂದ್ರೆ ಇವೆಲ್ಲವೂ ಕೂಡ ಮಾತುಕತೆ ಆಗಿರುತ್ತೆ, ಎಲ್ಲೂ ಕೂಡ ಹಣದ ಟ್ರಾನ್ಸಾಕ್ಷನ್ ಆಗಲಿ ಯಾವುದೇ ಆಗಲಿ ಅಕೌಂಟಲ್ಲಿ ಆಗಿರಲ್ಲ. ಹಾಗಾದ್ರೆ ತನಿಖೆ ಹೇಗಾಗತ್ತೆ? ಇಲ್ಲಿ ಯಾವುದು ಷಡ್ಯಂತ್ರ? ಒಂದು ಸಾಕ್ಷಿದಾರನ ಕತೆ, ಇನ್ನು ದೂರುದಾರೆಯ ಕತೆ ನೋಡೋಣ. ಧರ್ಮಸ್ಥಳ ಕೇಸ್ ಇಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಪ್ರಪಂಚ ತಿರುಗಿ ನೋಡುವಂತೆ ಮಾಡಿದ ಈ 2 ವ್ಯಕ್ತಿಗಳು. ಒಂದು ಸಾಕ್ಷಿದಾರ ಭೀಮಾ ಯಾನೆ ಚಿನ್ನಯ್ಯ, ಎರಡನೇದು ದೂರುದಾರೆ ಅನನ್ಯ ಭಟ್. ಇನ್ನು ಅನನ್ಯ ಭಟ್ ಅವರ ಅಂದ್ರೆ ಸುಜಾತ ಭಟ್ ತನ್ನ ಮಗಳ ಬಗ್ಗೆ ಹೇಳ್ತಾಳೆ. ಸುಜಾತ ಭಟ್ ಅವರು ಹೇಳ್ತಾಳೆ, ಪದೇ ಪದೇ ಹೇಳ್ತಾಳೆ, ನನ್ನ ಮಗಳು ಇಲ್ಲಿ ಬಂದು 2003ರಲ್ಲಿ ಬಂದಿದ್ಲು, ಓದ್ಲಿಕ್ಕೆ ಬಂದಿದ್ಲು ಮಣಿಪಾಲ್ ಕಾಲೇಜಲ್ಲಿ. ಅದಾದ ನಂತರ ಒಂದಿನ ಅವಳು ದೇವಸ್ಥಾನಕ್ಕೆ ಹೋದಾಗ ಅವಳು ನಾಪತ್ತೆ ಆದ್ಲು. ಅದಾದ ನಂತರ ಅವಳು ಕಾಣೆಯಾಗಿದ್ದು, ನಾನು ಕಲ್ಕತ್ತಾದ CBI ಒಂದು ಸ್ಟೆನೋಗ್ರಾಫರ್ ವರ್ಕ್ ಮಾಡ್ತಿದ್ದೆ. ನನಗೆ 2 ಡೇಸ್ ನಂತರ ವಿಷಯ ಗೊತ್ತಾಯ್ತು, ಇಲ್ಲಿ ಬಂದೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ, ಕಂಪ್ಲೇಂಟ್ ತಗೊಂಡಿಲ್ಲ, ನಾನು ಧರ್ಮಸ್ಥಳದ ಧರ್ಮಾಧಿಕಾರಿ ಮುಂದೆ ಹೋದೆ, ಅವರು ಹೊಡೆದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಷಡ್ಯಂತ್ರ ಯಾವುದು?
ದೊಡ್ಡ ದೊಡ್ಡ ವ್ಯಕ್ತಿಗಳೇ ಧರ್ಮಾಧಿಕಾರಿಗಳ ಮುಂದೆ ಹೋಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ ಕಷ್ಟ ಇರುವಂತಹ ಒಂದು ಕಾಲದಲ್ಲಿ ಒಬ್ಬ ಮಹಿಳೆ, ಸಾಮಾನ್ಯ ಮಹಿಳೆ ತನ್ನ ಮಗಳು ಕಾಣೆಯಾಗಿದ್ದಾಳೆ ಎನ್ನುವಂತ ವಿಷಯವನ್ನ ತೆಗೆದುಕೊಂಡು ಧರ್ಮಾಧಿಕಾರಿಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲಿ ಷಡ್ಯಂತ್ರ ಯಾವುದು? ಎರಡನೇದಾಗಿ, ಕೆಲ ದಿನಗಳ ನಂತರ ಎಲ್ಲವೂ ಸ್ವಲ್ಪ ಮಟ್ಟಿನ ತಿಳಿಮೆ ಆಗ್ತಾ ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಅನ್ನುವಂತ ವಿಷಯ ಗೊತ್ತಾದಾಗ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ತನಗೆ ಗೊತ್ತಿಲ್ಲದ ಹಾಗೆ ಒಂದು ವಿಷಯವನ್ನು ಬಾಯ್ಬಿಡ್ತಾಳೆ. ಅದೇನಂದ್ರೆ, ನನಗೆ ಅನನ್ಯ ಭಟ್ ಅನ್ನುವಂತ ಮಗಳಿರಲಿಲ್ಲ, ಗಿರೀಶ್ ಮಟ್ಟಣ್ಣನವರು, ತಿಮುರೊಡ್ಡಿ ಮತ್ತು ಜಯಂತಿ ಎಲ್ಲರೂ ಕೂಡ ನನಗೆ ಹೀಗೆ ಹೇಳುವಂತ ಒಂದು ಪ್ಲಾನ್ ಅನ್ನು ಕೊಟ್ಟರು ಎನ್ನುವಂತ ಮಾತನ್ನು ಹೇಳ್ತಾಳೆ. ಅದೇ ಅರ್ಧ ಗಂಟೆಯಲ್ಲಿ, ಇಲ್ಲ ನಾನು ಅದನ್ನು ಹಾಗೆ ಹೇಳಿಲ್ಲ, ನಾನು ಏನೋ ಒಂದು ಹೇಳಿಬಿಟ್ಟೆ, ನಾನು ಇವ್ರ ಮೇಲೆ ಕೇಸ್ ಹಾಕ್ತೇನೆ, ಹಾಗೆ ಹೀಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇಲ್ಲಿ ಯಾವುದು ಷಡ್ಯಂತ್ರ? ಅದಾದ ನಂತರ ಕೆಲ ದಿನಗಳ ನಂತರ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಹೌದು, ನನಗೆ ಅನನ್ಯ ಭಟ್ ಅನ್ನುವಂತ ಮಗಳಿರಲಿಲ್ಲ, ಆದ್ರೆ ನನ್ನ ಜೀವನವನ್ನ, ನನ್ನ ಲೈಫನ್ನ ಈ ಸ್ಯಾಟಲೈಟ್ ಮಾಧ್ಯಮಗಳು ಹಾಳು ಮಾಡಿಬಿಟ್ಟು ನನ್ನನ್ನು ಕಳ್ಳಿ ತರ ಅಥವಾ ನನ್ನನ್ನು ವಿಲನ್ ತರ ತೋರಿಸಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಸ್ಯಾಟಲೈಟ್ ಚಾನೆಲ್ಗಳು ಇಡೀ ನಮ್ಮ ದೇಶಕ್ಕೆ ಮಾರಕ, ಈ ಸ್ಯಾಟಲೈಟ್ ಚಾನೆಲ್ ಹೋಗೋ ತನಕ ಇಡೀ ದೇಶ ಉದ್ಧಾರ ಆಗಲ್ಲ ಎನ್ನುವ ತರಹದಲ್ಲಿ ಮಾತಾಡ್ತಾರೆ ಸುಜಾತ ಭಟ್ ಅವರು. ಇಲ್ಲಿ ಯಾವುದು ಷಡ್ಯಂತ್ರ? ಇಲ್ಲಿ ಯಾವುದು ಸುಳ್ಳು? ಅದಾದ ಕೇವಲ 2 ದಿನದಲ್ಲಿ ಮತ್ತೆ ಸ್ಯಾಟಲೈಟ್ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾರೆ, ಇಲ್ಲ ನನ್ನ ಮೊದಲ ಲೈಫ್ ಚೆನ್ನಾಗಿತ್ತು, ಈಗಿನ ಲೈಫ್ ಚೆನ್ನಾಗಿಲ್ಲ, ನನಗೆ ಯಾರೋ ಹೇಳ್ಕೊಟ್ರು, ನಾನು ಹಾಗೆ ಮಾಡಿದೆ, ನಾನು ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಬಾರ್ದಿತ್ತು ಎನ್ನುವಂತ ಒಂದು ಕಥೆಯನ್ನು ಹೇಳ್ತಾರೆ. ಹಾಗಾದ್ರೆ ಸುಜಾತ ಭಟ್ ಅವರು ಹೇಳಿದ್ದು ಯಾವುದು ಸತ್ಯ? ಈ ಹಿಂದೆ ಹೇಳಿದ ಸತ್ಯನ, ಮಧ್ಯದಲ್ಲಿ ಹೇಳಿದ ಸತ್ಯನ, ಈಗ ಹೇಳ್ತಿರೋ ಸತ್ಯನ, ಅಥವಾ ಮುಂದೆ ಹೇಳುವ ಸತ್ಯನ? ಯಾವುದು ಸತ್ಯ? ಜೊತೆಗೆ ಸುಜಾತ ಭಟ್ ಆಗಿ ಹೇಳಲಿಕ್ಕೆ ಷಡ್ಯಂತ್ರ, ಗಿರೀಶ್ ಮಟ್ಟಣ್ಣ, ತಿಮುರೊಡ್ಡಿ ಅಂತ ಹೇಳ್ತಾ ಇದ್ರೆ, ಈಗ ಉಲ್ಟಾ ಹೊಡಲಿಕ್ಕೆ ಮತ್ತೊಬ್ಬರು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಇಬ್ಬರ ಷಡ್ಯಂತ್ರದಲ್ಲಿ ಸುಜಾತ ಭಟ್ ಮತ್ತು ಭೀಮಾ ಚಿನ್ನಯ್ಯನವರು ನಲಗಿ ಹೋದ್ರ? ನಮ್ಗೆ ಇಡೀ ಧರ್ಮಸ್ಥಳದ ಪ್ರಕರಣವನ್ನು ತೆಗೆದುಕೊಂಡಾಗ ಪಾಪ ಅನ್ನಿಸುವಂತ ವ್ಯಕ್ತಿಗಳು ಇಬ್ಬರೇ, ಅಂದ್ರೆ ಸೌಜನ್ಯ ಕೇಸನ್ನ ಬಿಟ್ಟು ಪಾಪ ಅನ್ನುವಂತ ವ್ಯಕ್ತಿಗಳು ಇಬ್ಬರೇ. ಒಂದು ಭೀಮಾ ಚಿನ್ನಯ್ಯ, ಮತ್ತೊಂದು ಸುಜಾತ ಭಟ್ ಅವರು. ಯಾವುದೋ ಆಸೆಗೋ ಏನಕ್ಕೂ ಹೋಗಿ ಇಡೀ ತಮ್ಮ ಜೀವನವನ್ನ ಬರ್ಬಾದ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ 2 ವ್ಯಕ್ತಿಗಳು ಪದೇ ಪದೇ ಉಲ್ಟಾ ಹೊಡಲಿಕ್ಕೆ ಯಾರು ಕಾರಣ? ಇಲ್ಲಿ ಯಾವುದು ಷಡ್ಯಂತ್ರ? ಭೀಮಾ ಹೇಳಿದ ಮೊದಲ ಕತೆ ಷಡ್ಯಂತ್ರವಾ? ಭೀಮಾ ಹೇಳಿದ ಈಗಿನ ಕತೆ ಷಡ್ಯಂತ್ರವಾ? ಸುಜಾತ ಭಟ್ ಅವರು ಮೊದಲ ಹೇಳಿದ ಕತೆ ಷಡ್ಯಂತ್ರವಾ? ಸುಜಾತ ಭಟ್ ಅವರು ಈಗ ಹೇಳ್ತಿರುವ ಕತೆ ಷಡ್ಯಂತ್ರವಾ? ಇವೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು. ಆದ್ರೆ ಎಲ್ಲವೂ ಕೂಡ ಷಡ್ಯಂತ್ರ ಆದ್ರೆ ಅಲ್ಲಿ ಎಲ್ಲವೂ ಕೂಡ ಪ್ಲಾನ್ ಆಗಿರುತ್ತೆ, ಯಾವುದೂ ಕೂಡ ತನಿಖೆಯಿಂದ ಸಿಗಲ್ಲ. ಹಾಗಾದ್ರೆ ಈ ಷಡ್ಯಂತ್ರಕ್ಕೆ ಹೊಣೆ ಯಾರು? ಭೀಮಾ ಹೇಳಿದ್ದು ಆಗಿಂದ ಸತ್ಯವಾ, ಈಗಿಂದ ಸತ್ಯವಾ? ಸುಜಾತ ಭಟ್ ಅವರು ಆಗಿ ಹೇಳಿದ ಸತ್ಯವಾ, ಮಧ್ಯದಲ್ಲಿ ಹೇಳಿದ ಸತ್ಯವಾ, ಮೊನ್ನೆ ಹೇಳಿದ ಸತ್ಯವಾ, ಇವತ್ತು ಹೇಳಿದ ಸತ್ಯವಾ, ಅಥವಾ ಮುಂದೆ ಯಾವ್ದು ಹೇಳ್ತಾರೆ ಎನ್ನುವ ಸತ್ಯವಾ? ಈ 2 ಉಲ್ಟಾ ಕಥೆಗಳ ನಡುವೆ ಮಾಡ್ತಾ ಇರುವಂತ ಷಡ್ಯಂತ್ರ ಆದ್ರೂ ಯಾವುದು? ಈ 2 ಕಥೆಗಳ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು? ಹಾಗಾಗಿ ಇಲ್ಲಿ ಯಾರು ತಪ್ಪು, ಯಾರು ಸರಿ ಎನ್ನುವುದು ಲೆಕ್ಕ ಹಾಕೋದಿದೆಯಲ್ಲ, ಅದೇ ದೊಡ್ಡ ತಪ್ಪಾಗತ್ತೆ. ಇವೆಲ್ಲವೂ ಕೂಡ ಈಗ SIT ತಂಡದ ಮುಂದಿದೆ. ಕೆಲವೇ ದಿನಗಳಲ್ಲಿ SIT ತಂಡ ತನ್ನ ಎಲ್ಲ ಕಂಪ್ಲೀಟ್ ಆದ ರಿಪೋರ್ಟ್ ಅನ್ನ ಗೃಹ ಸಚಿವಾಲಯಕ್ಕೆ ಕಳಿಸ್ಕೊಡುತ್ತೆ. ಗೃಹ ಸಚಿವಾಲಯ ಎಲ್ಲವನ್ನು ಕೂಡ ಅಳೆದು ತೂಗಿ ಒಂದು ನಿರ್ಣಯಕ್ಕೆ ಬರುತ್ತೆ. ಅದಾದ ನಂತರವೇ ಇಲ್ಲಿ ಯಾರು ಮಾಡಿದ ಷಡ್ಯಂತ್ರ ಎನ್ನುವುದು ಪಕ್ಕಾ ಅರ್ಥ ಆಗತ್ತೆ. ಅಲ್ಲಿ ತನಕ ನಾವೆಲ್ಲ ವೇಟ್ ಮಾಡಲೇಬೇಕಾಗತ್ತೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯಲೇಬೇಕಾಗತ್ತೆ. ಅಲ್ಲಿ ತನಕ ಯಾರು ಕೂಡ ಯಾವ ನಿರ್ಣಯಕ್ಕೆ ಬಂದರೂ ಅದು ಅತಿಶಯೋಕ್ತಿ ಆಗತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.